ಅವರ ಒಂದು ತೋಳು 18 ಇಂಚಿನ ಒಂದು ತೋಳು ಅಜಾನುಭಾವುಗಳು ಇದ್ರು ಸರ್. ಯಾಕಂದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕಂದ್ರೆ ನಮ್ಮ ತರ ಯುಗದಿಂದ ಯುಗಕ್ಕೆ ಮಾನವನ ಒಂದು ಕ್ಷೀಣಿಸ್ತಾ ಬಂದಿದೆ. ಅವರ ವಯಸ್ಸಾಗಿರ್ಬೋದು, ಅವರ ಬಲ ಆಗಿರ್ಬೋದು, ಜ್ಞಾನಶಕ್ತಿ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಮ್ಯೂಸಿಯಂ ತರ ಇಲ್ವಾ? ಕಮಲಾಪುರದಲ್ಲಿದೆ. ಲಾಸ್ಟಿಗೆ ಹೋಗೋಣ. ಅದೇ ಅದರಲ್ಲಿ ಈ ರಾಜರು ಬಳಸ್ತಿದ್ದು ಈ ಚಿತ್ರದುರ್ಗದ ಮ್ಯೂಸಿಯಂ ಅಲ್ಲಿ ಇದೆ. ಅವೆಲ್ಲ ಹೆಂಗೆ ನೋಡ್ರೆ ಗೊತ್ತಾಗೋದು ಎಷ್ಟು ಅಜಾನುಭಾವು ಅನ್ನೋದು ಅಲ್ಲಿ. ಈ ನಮ್ಮ ಮ್ಯೂಸಿಯಂ ನಲ್ಲಿ ಈ ಎಕ್ಸ್ಕವೇಷನ್ ಮಾಡ್ತಾ ಸಿಕ್ಕಂತ ಕೆಲವೊಂದು ವಿಗ್ರಹಗಳು ಇದೆ. ಅಂದ್ರೆ ಡ್ರೆಸ್ ಕೆಲವೊಂದು ಪ್ಲೇಟ್ಸ್ ಇದೆ. ಮತ್ತೆ ಈ ತಾಮ್ರ ಶಾಸನಗಳು ಸಿಕ್ಕಿದೆ, ಅವು ಇದೆ. ಮತ್ತೆ ವಿಜಯನಗರದಲ್ಲಿ ಬಳಸ್ತಕ್ಕಂಥ ಈ ಗದ್ದನೆಗಳು ಅಂದ್ರೆ ಕಾಯಿನ್ಗಳು ಇದೆ. ಗೋಲ್ಡನ್, ಸಿಲ್ವರ್, ಕಾಪರ್ ಅವೆಲ್ಲ ಕಾಯಿನ್ಸ್ ಇದೆ. ಅವು ಮಾತ್ರ ನೋಡಬಹುದು. ಬಟ್ ಇನ್ನೂ ಅತಿ ಹೆಚ್ಚು ಕತ್ತಿ ಕೆಲವೊಂದು ಸಿಕ್ಕಿದೆ, ಬಹಳ ಇಲ್ಲ ಕೆಲವೊಂದು. ಈ ಮುತ್ತು ರಥ ಎಲ್ಲಿ ಮಾಡ್ತಿದ್ರು? ಅದ್ರ ವಿರೂಪಾಕ್ಷ ಅಲ್ಲೇ ಒಳಗೆ ಬರುತ್ತೆ, ಈ ಒಳಗೆ ಅಲ್ಲೂ ಹೋಗುತ್ತೆ. ಆ ಒಳೆ ಅಲ್ಲಿಂದ ಹಿಂಗೆ ಬರೋದೇನಾ ಅಲ್ವಾ ಸರ್? ಇದು ನೋಡಿ, ಇದು ಸಭಾ ಮಂಟಪ, ಮೀಟಿಂಗ್ ಹಾಲ್. ರಾಜ ಮಂತ್ರಿಗಳು ಏನಾದ್ರು ಮಾತಾಡಬೇಕಾದ್ರೆ ಈ ಒಂದು ಸಭಾ ಮಂಟಪದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸರ್. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಏನಾದರೂ, ಆಗುವಗಳ ಬಗ್ಗೆ ಏನಾದರೂ, ಇಲ್ಲಾಂದ್ರೆ ಯಾವುದೋ ಒಂದು ಹೊಸ ರೂಲ್ಸ್ ತರಬೇಕಾದ್ರೆ ಯಾವ ಥರ ತರಬೇಕು, ಯಾವ ಥರ ಇದು ಮಾಡಬೇಕು ಸರ್. ಅಲ್ಲಿ ಎಕ್ಸಿಟ್ ಗೇಟ್ ಇತ್ತು, ಇವಾಗ ಅಲ್ಲಿ ಸ್ವಲ್ಪ ಬ್ರೇಕ್ ಆಗಿ ಕ್ಲೋಸ್ ಮಾಡಿದ್ರೆ ಅಂಗ್ಲಿದ್ರೆ ಎಂಟು. ಟೋಟಲ್ 3 ದ್ವಾರಗಳಿವೆ ಸರ್. ಅದೆಲ್ಲ ಪೂರ್ವದ ಮತ್ತು ಉತ್ತರ ಮುಖ ಸರ್. ಹಾಗೆ ಇಲ್ಲಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಶಿಲ್ಪಿಯ ಕೈ ಚಳಕ ಎಷ್ಟರ ಮಟ್ಟಿಗೆ ಇತ್ತು ಅಂತೇಳಿ ಇಲ್ಲೊಂದು ಸಣ್ಣ ಕಾರ್ವಿಂಗ್ಸಲ್ಲಿ 5D ಕಾರ್ವಿಂಗ್ ಇದೆ. ಅದನ್ನು ಎಕ್ಸ್ಪ್ಲೈನ್ ಮಾಡೋಣ ಬನ್ನಿ. ನಾನು ಹಿಂಗೆ ಎತ್ಕೊಳ್ತೀನಿ. ಲೈಟಿಂಗ್ಸ್ ಅಣ್ಣ ಸರ್ ಬನ್ನಿ ಸರ್, ದಯಮಾಡಿ ಹಂಗಲ್ಲ ಸರ್. ಈಗ ಎಲ್ರಿಗೂ ರೀಚ್ ಮಾಡೋದು ಏನ್ ಗೊತ್ತಾ, ಅವು ಎಲ್ಲ ರಾತ್ರಿ ಎಲ್ಲ ಗಾಡಿ ಓಡಿಸಿ ಬೆಳಗ್ಗೆ ಬಂದಿದ್ರು. ಅವರು ಎಲ್ಲ ಟೈರ್ಡ್ ಆಗಿದ್ದಾರೆ ಪಾಪ. ಸ್ವಲ್ಪ ಹಿಂದೆ ಮುಂದೆ ಆದ್ರೆ ಜಗಣ ಬಾ ಜಗಣ ಕ್ವಶನ್ ಕದ ಜಗಣ ಸ್ಟಾರ್ಟ್ ಮಾಡಿ ಬಿಡಿ ಬಿಡಿ ಮಾಡಿ. ಇದು ತುಂಬ ವಿಶೇಷ, ತುಂಬ ಚೆನ್ನಾಗಿದೆ ಸರ್. ಅದಕ್ಕೋಸ್ಕರ ಬಾ ಜಗಣ ಹೇಳಿ ಸರ್. ನೋಡಿ, ಇವಾಗ ಇದು 5D ಕಾರ್ವಿಂಗ್ಸ್ ಅಂತ ಹೇಳಿ 5D ಒಂದೇ ಕಲ್ಲಲ್ಲಿ 5 ಥರದ ಒಂದು ಪ್ರಾಣಿಗಳನ್ನು ಅವರು ಕೆತ್ತನೆ ಮಾಡಿರೋದು. ಇವಾಗ ಇಲ್ಲಿ ನೋಡಿ, ಅದಕ್ಕೆ ಸರ್ ಇಲ್ಲಿ ನೋಡಿ, ಒಂದು ಕಪ್ಪೆ ಜಿಗಿತಕ್ಕಂಥ ಒಂದು ದೃಶ್ಯ ಕಾಣ್ತಿದೆಯಲ್ಲ, ಹಾಗೆ ಕಾಣ್ತಿದೆ ಸರ್. ಇಲ್ಲಿ ನೋಡಿ, ಲಿಂಗ ಮತ್ತು ಶೇಷನಾಗ. ಹಾಗೆ ಈ ಕಡೆ ಭಾಗದಲ್ಲಿ ಬನ್ನಿ, ತಾಯಿ ಕೋತಿ ಮರಿ ಕೋತಿಯನ್ನು ಎತ್ತುಕೊಳ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡಬಹುದು. ಹಾಗೆ ಇಲ್ಲಿ ಬನ್ನಿ, ಈ ಕಡೆ ಒಂದು ಹಾವು ಚಲಿಸ್ತಕ್ಕಂಥದ್ದು. ಹಾಗೆ ಈ ಹನುಮಂತ ಲಂಕೆಗೆ ಆಡ್ತಾನಲ್ಲ ಸಮುದ್ರದ ಮೇಲೆ, ಫ್ಲೈಯಿಂಗ್ ಹನುಮಾನ್, 2 ಕಾಲು, ಅವ್ರ ಬಾಲ ಮತ್ತು ದೇಹ. ಎಸ್ 5D. ಹಾಗೆ ಇಲ್ಲಿ ನೋಡಿ, ಒಂದು ತಾಯಿ ಕೋತಿ ಮರಿ ಕೋತಿಗೆ ಫೀಡಿಂಗ್ ಅಂದರೆ ಹಾಲು ಉಣಿಸ್ತಕ್ಕಂಥ ಒಂದು ದೃಶ್ಯವನ್ನು ಕೂಡ ನಾವು ನೋಡಬಹುದು. 5D ಕಾರ್ವಿಂಗ್ ಸರ್. ಶಿಲ್ಪಿಯ ಕಲಾ ಚಾತುರ್ಯ. ಚಲ ಚಲ ಯಾ ಸರ್. ಅಲ್ಲಿ 5D ಕಾರ್ವಿಂಗ್ಸ್ ನೋಡಿದ್ವಲ್ಲ, 3D ಮುಂದೆ. ಓಕೆ, ಇಲ್ಲಿ ನೋಡಿ, ಒಂದು ಸಿಂಹ ಗರ್ಜಿಸ್ತಕ್ಕಂಥ ಒಂದು ದೃಶ್ಯ ಕಾಣುತ್ತೆ, ಹೌದಾ? ಹಾಗೆ ಈ ಒಂದು ಬೆರಳನ್ನು ನಾವೀಗ ಅಡ್ಡ ಇಟ್ಟರೆ 2 ಕುದುರೆಗಳು ಜಂಪ್ ಮಾಡ್ತಕ್ಕಂಥ ಒಂದು ದೃಶ್ಯ ಕಾಣುತ್ತೆ, ಹೌದಾ? ಫೇಸ್ ಒಂದೇ ಬಟ್ ದೇಹ 2. ಎಸ್, ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ. ಹಾಗೆ ಇಲ್ಲಿ ಸರ್ಪ. ಇದು 3D ಕಾರ್ವಿಂಗ್ಸ್.
ಹಾಗೆ ಇವಾಗೇನು ನಾವು GST ಎಲ್ಲ ಕಟ್ತೀವಲ್ಲ ಸರ್, ಏನೋ ಒಂದು ವ್ಯಾಪಾರ ಮಾಡಲಿಕ್ಕೆ ಸರ್ ಅಥವಾ ಬಾರ್ಡು ಕ್ರಾಸ್ ಆಗಲಿಕ್ಕೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಕುದುರೆ ವ್ಯಾಪಾರಗಳು ಮೊದಲಿಗೆ ರಾಜನ ಹತ್ರ ಬಂದು ಕಪ್ಪ ಕಾಣಿಕೆ ಬೇರೆ ಸರ್, ಟ್ಯಾಕ್ಸ್ ಇದು ಸುಂಕ, ಟ್ಯಾಕ್ಸನ್ನು ಪೇ ಮಾಡಿ ತದನಂತರದಲ್ಲಿ ಇಲ್ಲಿ ವ್ಯಾಪಾರನ ಶುರು ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ರಾಜ ಶ್ರೀಕೃಷ್ಣದೇವ ಹತ್ರ ಇದ್ದಾರೆ, ಅವರಲ್ಲಿ ಬಂದಂಥ ಒಬ್ಬ ಎಲ್ಲ ಮಾರುಕಟ್ಟೆಗಳು ಮಾರಾಟ ಮಾಡ್ತಕ್ಕೆ ಬಂದಿರೋ ಸುಂಕವನ್ನು ಅವರು ಎಷ್ಟು ಕ್ವಾಂಟಿಟಿ, ನನ್ನ ಹತ್ರ 100 ಕುದುರೆಗಳಿದೆ ಅಂದರೆ ಅದಕ್ಕೆ ಬೇರೆ ಟ್ಯಾಕ್ಸು, 50 ಕುದುರೆಗಳಿದ್ರೆ ಅದಕ್ಕೆ ಬೇರೆ ಟ್ಯಾಕ್ಸು, ಅಷ್ಟು ಟ್ಯಾಕ್ಸ್ನೆಲ್ಲ ಪೇ ಮಾಡಿ ಅವರು ರಾಜ ಶ್ರೀಕೃಷ್ಣದೇವರು ಬರ್ತಕ್ಕಂಥ ಅರ್ಧ ಟ್ಯಾಕ್ಸನ್ನ ವಿಜಯನಗರ ಒಂದು ಸಾಮ್ರಾಜ್ಯದ ಏಳಿಗೆಗಾಗಿ ಬಳಸ್ತಾಯಿದ್ರು ಸರ್. ಹಾಗೆ ಒಳಗಡೆ ಇರ್ತಕ್ಕಂಥ ವಿಠಲನ ಮೂರ್ತಿ ಈ ಥರ ಇತ್ತು ಅಂತೇಳಿ ಇಲ್ಲಿ ನಾವು ನೋಡ್ಬೋದು. ಇದು ಗೊತ್ತಾಯ್ತಲ್ಲ, ಬ್ಯಾಂಕಲ್ಲಿ ಬಂದು ಅಪ್ಡೇಟ್ ವರ್ಷನ್ ಜಂಗೀಸ್ ಖಾನ್ಗೆ ದೊಡ್ಡ ಮಚ್ಚಲು ಹೊಡೆದಿದ್ದು, ಅದು ಹೊಡೆದಾಗ ಸಿಂಗಿರೋ. ಇಲ್ಲಿ ಬನ್ನಿ ಸರ್, ಚೂಡಿ ಇದೆ. ಇದು ಕೂಡ ಸಂಗೀತ ಮಂಟಪವೇನಾ? ಇಲ್ಲ, ಯಾಕಂದ್ರೆ ಇದು ಓಕೆ. ಇಲ್ಲಿ ಒಳಗಡೆ ಕೂಡ ಹೋಗ್ತೀವಿ. ಇಸ್ ಅ ವೆಡ್ಡಿಂಗ್. ಓಕೆ ಸರ್, ನೋಡಿ ಇದು 2 ಮಲ್ಟಿಪ್ಲೆಕ್ಸ್ ಕಾರ್ವಿಂಗ್ಸ್ ಅಂತ ಕರಿತೀವಿ. ಒಂದು ಭಾಗದಿಂದ ನಾವು ಕ್ಲೋಸ್ ಮಾಡಿದ್ರೆ ಇವಾಗ ನಿಮ್ಗೆ ಏನು ಕಾಣುತ್ತೆ ಸರ್? ಈ ಕಡೆ ಎತ್ತು, ಹೌದು, ನಂದಿ ಕಾಣುತ್ತಲ್ವ, ಅದರ ಕೋಡು ಮತ್ತು ಅದರ ಭುಜ ಮತ್ತು 4 ಕಾಲುಗಳು, ಅದರ ದೇಹ, ಮೇಲ್ಗಡೆ ತಲೆ ಮಾಡ್ತಕ್ಕಂಥದ್ದು ಕಾಣುತ್ತೆ ಸರ್ ನಂದಿ. ಓಕೆ, ಈಗ ಅಂದ್ರೆ ಆನೆ. ಹೌದು ಸರ್, ಎಕ್ಸಾಕ್ಟ್ಲಿ ಆನೆ ಮಾಡಿ ಸಣ್ಣ ಅದ್ರ ದಂತ ಮತ್ತು ಬಾಡಿ. 2 ಮಲ್ಟಿಪ್ಲೆಕ್ಸ್ ಕಾರ್ವಿಂಗ್ಸ್. ಈಗ ಕಲ್ಯಾಣ ಮಂಟಪದ ಒಳಗಡೆ ಇಲ್ಲಿ ಕೂಡ ಯಾಕಂತಂದರೆ ಸಂಗೀತ ಮಂಟಪ ಸಾಗಿದ್ರೆ ಡಿಸೈನ್ಸ್ಗಳು ಇದ್ವಲ್ಲ, ಡಿಸೈನ್ಸ್ ಬಟ್ ಅದರಲ್ಲಿ ನೋಡಿ ಸರ್, ಅಲ್ಲಿ ಅವ್ರು ಯೂಸ್ ಮಾಡ್ತಕ್ಕಂಥ ಅದ್ರ ಲೆಂತು ಅದೇ ಬೇರೆ ಇದೇ ಬೇರೆ. ಅದಕ್ಕೋಸ್ಕರ ವಿಶೇಷವಾಗಿ ಆ ಒಂದು ಇದರಲ್ಲಿ ಮಾತ್ರ ಸರ್ ಇದೇ ಥರ ಸಿಮಿಲರ್ ಕಂಬಗಳಿದ್ರು ಕೂಡ ಅದರಲ್ಲಿ ಸಂಗೀತ ಬರ್ತಾ ಇರ್ತದೆ. ಹಂಪಿ ಕಲ್ಲಿನ ರಥ ಅಂದ್ರೆ ಇದೇ ತಾನೆ? ಅದೇ ಇದೇ ಬೇರೆ ಇಲ್ವಾ? ಇದೇ ತಾನೆ? ಹೌದು. ಇದು ಡೂಪ್ಲಿಕೇಟ್, ಅಲ್ಲಿ ಒರಿಜಿನಲ್ ಫೋಟೋಗಳೆಲ್ಲ ಚೆನ್ನಾಗಿತ್ತದು. ಅವರು ಎಡಿಟಿಂಗ್ ಅಂಡ್ ಕ್ಯಾಮ್ರಾ ಕ್ವಾಲಿಟಿ ಇದೇ. ನೀವು ಐಫೋನ್, ಈಗ ನಿಮ್ಮ ಫೋನಲ್ಲೇ ತೊಗೊಳ್ಳಿ, ಐಫೋನಲ್ಲಿ ತೊಗೊಳ್ಳಿ, ಇದು ತುಂಬ ಡಿಫ್ರೆನ್ಸ್ ಕಾಣುತ್ತೆ ಸರ್. ಈ ಕಲ್ಯಾಣ ಮಂಟಪದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ಫೋಟೋಗ್ರಫಿ ಮಾಡೋದಿದ್ರೆ ಮಾಡಿ ಸರ್, ಆಮೇಲೆ ಎಕ್ಸಿಟ್ ಮಾಡೋಣ. ನಾವು ಸಣ್ಣಗೆ ಡ್ರೈವರ್ ಕೂತ್ಕೊಂಡ ಸರ್, ಈ ಒಂದು ಕಲ್ಯಾಣ ಮಂಟಪದಲ್ಲಿ ವಿಷ್ಣುವಿನ ದಶಾವತಾರಗಳಾದಂಥ ಅವತಾರಗಳನ್ನು ಕೆತ್ತನೆ ಮಾಡಿದರೆ ಇಲ್ಲಿ ನೋಡಿ. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ಬಲಿಚಕ್ರವರ್ತಿ, ರಾಮ ಮತ್ತು ಪರಶುರಾಮ, ರಾಮನಾಗ, ಹತ್ತನೇ ಅವತಾರ ಅಂತ ಕಲ್ಕಿ ಕೂಡ ಇಲ್ಲಿದೆ ಮೇಲ್ಗಡೆ, ಕುದುರೆ ಮೇಲ್ಗಡೆಯಿಂದ ಬರ್ತಾರಲ್ಲ ಆ ಒಂದು ಸನ್ನಿವೇಶ. ಹಾಗೆ ಭಕ್ತ ಪ್ರಹ್ಲಾದನ ಒಂದು ಸ್ಟೋರಿ ಗೊತ್ತಲ್ಲ ಸರ್ ನಿಮಗೆ? ಹರಿನಾಮ ಸ್ಮರಣೆ ಮಾಡಬೇಕಾದ್ರೆ ಹಿರಣ್ಯಕಶ್ಯಪ ಕೇಳ್ತಾರೆ, ಎಲ್ಲ ಭಾಗದಲ್ಲೂ ನಿಮ್ಮ ಹರಿದ ಈ ಒಂದು ಕಂಬದಲ್ಲಿ ಇದ್ದಾನಂದಾಗ ಅವಾಗ ಭಕ್ತ ಹಿರಣ್ಯಕಶ್ಯಪರ ತಮ್ಮ ಅನ್ನೋದಾಗ ವಿಷ್ಣುವಿನ 4ನೇ ಅವತಾರ ಆದಂಥ ನರ ಮತ್ತು ಸಿಂಹ, ಮಾನವರ ರೂಪ ಮತ್ತು ಅನಿಮಲ್, ಒಂದು ಪ್ರಾಣಿಯ ಒಂದು ರೂಪದಲ್ಲಿ ಬಂದು ಅವರ ಜೊತೆ ಯುದ್ಧವಾಗಿ ತದನಂತರ ಹೊಟ್ಟಿನ ಮೇಲೆ ಅವರ ಒಂದು ಹೊಟ್ಟೆಯನ್ನು ಬೈಗಿರ್ತಕ್ಕಂಥ ಒಂದು ದೃಶ್ಯ ಇದೆ. ಹಾಗೆ ಇಲ್ಲಿ ಬನ್ನಿ ಸರ್, ನೀವು ಯಾವ ಹರಿ ಅಂತ ಹೇಳಿ 2 ಥರ ಹರಿ ಅದೇ. ಹಾಗೆ ಅಲ್ಲಿ ಚೂಡಾಮಣಿ ಇಸ್ಕೊಳ್ತಕ್ಕಂಥ ಒಂದು ದೃಶ್ಯ ನೋಡಿದ್ವಲ್ಲ ಹನುಮಂತ, ತದನಂತರ ಲಂಕೆಗೆ ಹೋದಾಗ ರಾವಣನ ಕೈಲಿ ಸಿಗೋಕಂತಾರೆ, ಆವಾಗ ಆತ ಅಪಹಾಸ್ಯ ಮಾಡ್ತಾನೆ, ಯಾಕಂದ್ರೆ ನೀವು ಒಬ್ಬ ಕಪಿ, ನೀನು ಏನು ಮಾಡಬಲ್ಲೆ ಅಂತೇಳಿ. ಅವಾಗ ತದನಂತರ ರಾಮನಿಗೆ ಅಪಹಾಸ್ಯ ಮಾಡ್ತಾನೆ, ನಾನು ರಾಮನ ಒಂದು ಆಶೀರ್ವಾದ ಇರೋಬಿಟ್ಟು ನಮ್ಗೆ ಏನೂ ಆಗೋದಿಲ್ಲ ಕಪಿ ಸೇನೆಗೆ ಅಂತ ಹೇಳಿದ್ರೆ ರಾಮನ ಅಪಹಾಸ್ಯ ಮಾಡಿದಾಗ ಕೋಪಗೊಂಡಂಥ ಹನುಮಂತ ತನ್ನ ಬಾಲದಿಂದ ಒಂದು ರಾವಣನ ಸಿಂಹಾಸನದಕ್ಕಿಂತ ಎತ್ತರ ಭಾಗದಲ್ಲಿ ತನ್ನ ಬಾಲದಿಂದ ಸಿಂಹಾಸನ ಮಾಡಿಕೊಂಡು ಕುಳಿದಿರ್ತಕ್ಕಂಥ ಒಂದು ಸನ್ನಿವೇಶ. ಅದನಂತರದಲ್ಲಿ ಅತಿ ಕೋಪಗೊಂಡಂಥ ರಾವಣ ತನ್ನ ಒಂದು ಹನುಮಂತನ ಬಾಲಕ್ಕೆ ಬೆಂಕಿ ಹಿಡಿದನು. ಆದರೆ ಹನುಮಂತ ಅದೇ ಬಾಲದ ಬೆಂಕಿಯಿಂದ ಇಡೀ ಸಾಮ್ರಾಜ್ಯಕ್ಕೆ ಬೆಂಕಿಯನ್ನು ಸನ್ನಿವೇಶ.
ಕಾಣ್ತಿದ್ದಿಲ್ಲ. ಹಾಗೆ ಈ ಕಡೆ ಬನ್ನಿ ಸರ್. ಸರ್ ಇಲ್ಲಿ ಬನ್ನಿ. ಈ ಒಂದು ಕಲ್ಯಾಣ ಮಂಟಪದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ನೋಡಿ, ಇದು ಮಿಥಿಕಲ್ ಅನಿಮಲ್, ಊಹಿಸಲ್ಪಟ್ಟ ಒಂದು ಪ್ರಾಣಿ, ನಾಟ್ ಎ ಒರಿಜಿನಲ್. ಇದಕ್ಕೆ ಗಜ ಹ್ಯಾಳಿ ಆರ್ಕಿಟೆಕ್ಚರಿಂಗ್ ಅಂತ ಕರೀತಾರೆ. ನೋಡಿ ಅಲ್ಲಿ ನೋಡಿ, ಡ್ರ್ಯಾಗನ್ ಐಸು, ರ್ಯಾಬಿಟ್ ಇಯರ್ಸ್ ಅಂದರೆ ಡ್ರ್ಯಾಗನ್ದು ಒಂದು ಕಣ್ಣು, ಮೊಲದ ಒಂದು ಕಿವಿ, ಹಾಗೆ ಮೊಸಳೆಯ ಬಾವಿ, ಆನೆಯ ಒಂದು ಸಂಡಿಲು, ದೇಹ ಭಾಗ ಕುದುರೆ ಮತ್ತು ಹುಲಿಯ ಒಂದು ಕಾಲು, ಹದ್ದಿನ ಒಂದು ಬೆರಳುಗಳು, ಹಾಗೆ ನವಿಲಿಂದ. ಇದು ಮಿಥಿಕಲ್ ಅನಿಮಲ್, ಗಜ ಹ್ಯಾಳಿ ಅಂತೇಳಿ ಕರೀತಾರೆ ಇದಕ್ಕೆ. ಗಜ ಹ್ಯಾಳಿ, ಹ್ಯಾಳಿ ಆರ್ಕಿಟೆಕ್ಚರ್. ಯಾಳಿ ಆರ್ಕಿಟೆಕ್ಟ್. ಹಾಂ, ಹ್ಯಾಳಿ ಆರ್ಕಿಟೆಕ್ಟ್, ಗಜ ಹ್ಯಾಳಿ ಅಂತ ಅಂದರೆ ಇದು ಇಟ್ಸ್ ಮಿಥಿಕಲ್ ಅನಿಮಲ್, ಇಮೇಜಿನರಿ ಅನಿಮಲ್ಸ್ ಆ ಥರದ್ದಿಲ್ಲ. ಹಾಗೆ ಹಾಗೆ ಇಲ್ಲಿ ನೋಡಿ, ಕೃಷ್ಣ ಈ ಗೋಪಿಕ ಸ್ತ್ರೀಯರ ಒಂದು ಬಟ್ಟೆಯನ್ನು ತಗೊಂಡು ಆಮೇಲೆ ಕಾರ್ವಿಂಗ್ಸ್ ಮಾಡಿದ್ರು. ಹಾಗೆ ಕೃಷ್ಣನ ತಾಯಿಯಾದಂಥ ಯಶೋದೆಯವರು ಬೆಣ್ಣೆಯನ್ನು ಕಡಿತಕ್ಕಂಥ ದೃಶ್ಯ ಅಲ್ಲಿ ನೋಡಿ. ಹಗ್ಗದಲ್ಲಿ ಏನು ಗ್ರೀನ್ ಕಲರ್ ಕಾಣುತ್ತಲ್ಲ, ಅದು ಕೂಡ ಬೋರ್ಡ್ ಪೇಂಟಿಂಗ್ಸ್, ಥ್ರೆಡ್ಗೆ ಇದು ಮಾಡ್ರು. ತದನಂತರ ಬೆಣ್ಣೆಯನ್ನು ಕದ್ದಂಥ ಕೃಷ್ಣ ಇಲ್ಲಿ ತಿಂತಾ ಹೋಗ್ತಾನೆ. ಆಮೇಲೆ ಅವ್ರ ಅಮ್ಮ ಕೇಳಿದಾಗ ಇಲ್ಲ ನಾ ಕದ್ದಿಲ್ಲ ಅಂತೇಳಿ ಸಾರಿ ಕೇಳ್ತಕ್ಕಂಥ ಒಂದು ದೃಶ್ಯ ಅಲ್ಲಿ ಮೇಲುಗಡೆ ಕಾಣುತ್ತಾ, ಅಲ್ಲಿ ಹೌದು ಅದು. ಹಾಗೆ ಬಂದಲ್ಲ ಗೋಪುರದಲ್ಲಿ ಕಣ್ಣು, ಪ್ರತಿಯೊಂದು ಕಂಬದಲ್ಲಿ ಗೋಪುರದ ಹಾಗೆ ಇದು ಈ ಒಂದು ಕಲ್ಯಾಣ ಮಂಟಪದಲ್ಲಿ ವರ್ಷಕ್ಕೊಂದು ಸಾರಿ ರುಕ್ಮಿಣಿ ಮತ್ತು ಪಾಂಡುರಂಗನೊಂದು ವಿವಾಹೋತ್ಸವ ನಡೀತು. ಆ ಒಂದು ಪದ್ಧತಿ ಇವಾಗಲೂ ಕೂಡ ಪಂಪ ವಿರೂಪಾಕ್ಷರ ದೇವಾಲಯದಲ್ಲಿ ಶಿವ ಮತ್ತು ಪಾರ್ವತಿಗೆ ವರ್ಷದಲ್ಲಿ 2 ಬಾರಿ, ಒಂದು ಬಾರಿ ಎಂಗೇಜ್ಮೆಂಟು ನಿಶ್ಚಿತಾರ್ಥ, ಒಂದು ಬಾರಿ ವಿವಾಹೋತ್ಸವ ಆಗುತ್ತೆ. ನವಂಬರ್ ಡಿಸೆಂಬರಲ್ಲಿ ಎಂಗೇಜ್ಮೆಂಟು, ಅದಕ್ಕೆ ಫಲಪೂಜಾ ಮಹೋತ್ಸವ ಅಂತ ಕರೀತಾರೆ. ಹಾಗೆ ಏಪ್ರಿಲಲ್ಲಿ ವಿವಾಹ ಮಹೋತ್ಸವ, ಆವಾಗ ರಥೋತ್ಸವ ಆಗುತ್ತೆ, ಜೋಡಿ ರಥೋತ್ಸವ, ಪಂಪ ವಿರೂಪಾಕ್ಷ ಮತ್ತು ಪಾರ್ವತಿ ದೇವಿ ಮತ್ತು ಚಂದ್ರಮೌಳೇಶ್ವರ. ಎವ್ರಿ ಇಯರ್ ಇವಾಗಲೂ ಕೂಡ ಸ್ಟಿಲ್ ಅಲ್ಲಿ ಆಚರಣೆ ಇದೆ. ಹಾಗೆ ಇಲ್ಲಿ ನೋಡಿ, ಕಮಲದ ಹೂವನ್ನು ಉಲ್ಟಾ ಕಾರ್ವಿಂಗ್ಸ್ ಮಾಡಿರೋದು ಅಲ್ಲಿ ಮಧ್ಯಭಾಗದಲ್ಲಿ. ಅಲ್ಲಿ ಕೂಡ ಪ್ರತಿಯೊಂದು ಮೂಲೆಗೆ 4 ಜೋಡಿ ಗಿಳಿಗಳಿದೆ. ಆ ಗಿಳಿಗೆ ಒಂದು ಭಾಗದಲ್ಲಿ ನೋಡ್ಬೋದು ಹಸಿರು ಮತ್ತು ಮೂತಿಗೆ ಕೆಂಪು ಭಾಗ, ಅದು ಕೂಡ ಹರ್ಬಲ್ ಪೇಂಟಿಂಗ್ಸು. ಇವಾಗಲೂ ಕೂಡ ಯಾವುದೇ ರೀತಿ ಕಲರ್ ಹೋಗಿಲ್ಲ, ಸ್ಟಿಲ್ ಹಂಗೆ ಇದೆ, ಕಾಣುತ್ತಾ ಮೂಲೆಯಲ್ಲಿ. ಹಾಗೆ ಸುತ್ತಲೂ ಇರ್ತಕ್ಕಂಥ ಬಾತುಕೋಳಿ ದೃಶ್ಯ, ಊಟದಲ್ಲಿ ಕವರಿಂಗ್ ಮಾಡುತ್ತೆ ಕಮಲ ಹೂವು, ಮತ್ತು ಹಾಗೆ ಸುತ್ತಲೂ ನೃತ್ಯಗಾರ್ತಿಯರು ದಾಂಡಿಯ ಆಡ್ತಿದ್ರಲ್ಲ, ಕೋಲಾಟದ್ದು ಅದು. ಹಾಗೆ ಫ್ಲವರ್, ಯಾವಾಗಲೂ ಮದುವೆ ಮಂಟಪ ತುಂಬ ಕಲರ್ಫುಲ್ಲಾಗಿ ಮಾಡ್ತೀವಲ್ಲ ಫ್ಲವರಲ್ಲಿ, ಅದಕ್ಕೆ ಫ್ಲವರ್ ಡೆಕೋರೇಷನ್. ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ನೋಡಿ ಇಲ್ಲೆಲ್ಲ ಹೋಲ್ಸ್ ಕಾಣ್ತಿದೆಯಲ್ಲ, ಈ ಹೋಲ್ಸಲ್ಲಿ ಹೂಗಳನ್ನು ಅಲಂಕೃತವಾಗಿ ಹ್ಯಾಂಗಿಂಗ್ ಮಾಡೋಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಓಕೆ ಓಕೆ, ಅದನ್ನಲ್ಲಿ ಇಳಿಬಿಡ್ತಾಯಿದ್ರು. ಹಾಂ ಸರ್. ಈ ಕೃಷ್ಣದೇವರಾಯನ ಮನೆ ತಿರುಪತಿ